ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉತ್ತಮವಾದಂತ ಆಡಳಿತಕ್ಕೆ ಒಂದು ಸತ್ಯ ನಿಷ್ಠೆ, ಅದಕ್ಕೆ ತಮ್ಮದೇ ಆದಂತ ಒಂದು ಭಾವನೆ ಕಟ್ಟಿದ್ರಿ. ಬಹಳ ಸಂತೋಷ, ನಿಮ್ಗೆ ಅಭಿನಂದಿಸ್ತೇನೆ. ಇವೆಲ್ಲ ಬೇಕು. ಬಟ್ ಅಲ್ಟಿಮೇಟ್ಲಿ ಜನ ನಮ್ಗೆ ಡೋರು ತಾಲೂಕ್ ಆಫೀಸ್ಗೆ, ವಿಡಿಒ ಆಫೀಸ್ಗೆ, DC ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ಗಳು ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ, ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ನಮ್ಮ ಡ್ರೈವರ್ಗಳು, ನಮ್ಮ ಗನ್ಮೆನ್ಗಳು ಇರ್ತಾರೆ. ಅವ್ನ ಯಾರೋ 500 ಕೊಟ್ಟ ತಕ್ಷಣ ಅವ್ನು ಕರ್ಕೊಬಂದು ನನ್ನ ಚೇಂಬರ್ ಒಳಗಡೆ ಫಸ್ಟ್ ನನ್ನ ಆಂಟಿ ಚೇಂಬರ್ ಕೂರಿಸ್ಬಿಡ್ತಾರೆ. ಅವ್ನಿಗೆ ಯಾರು ಪಾಪ ನನ್ ಬಂದು ಒತ್ಕೊ ಬಂದಿರೋ ವಿಧಾನಸೌಧದ ಕೊಳ್ಳೆ ನಾನು ಕರ್ಕೊಬರಲ್ಲ. ಅವನು ಸೂಟು ಬೂಟ್ ಹಾಕೊಂಡಿರ್ತಾನಲ್ಲ, ಅವನ ಕರ್ಕೊಬಂದು ಇಡ್ತಾರೆ. ಆ ವ್ಯವಸ್ಥೆಯಲ್ಲಿ ಇಲ್ಲ ಆಗ್ಬಾರ್ದು. ನಾನು ನೋಡ್ತೀನಿ, ಅನುಭವಿಸ್ತೇನೆ. ನನಗೂ 35-36 ವರ್ಷ ವಿಧಾನಸೌಧ ಒಳಗಡೆ ಬಂದು ಸರ್ವಿಸ್ ಇದೆ ನನಗೆ. ಆಲ್ಮೋಸ್ಟ್ 90ರಿಂದ ವಿಧಾನಸೌಧ, 89ರಿಂದ ವಿಧಾನಸೌಧ ಒಳಗಡೆ ಇದ್ದೀನಿ. ಹಂಗೆ ನಿಮ್ಮ ಪ್ರಯಾರಿಟಿ ಸೂಟು ಬೂಟ್ಗೆ ಹಾಕಿರಬಾರ್ದು. ಯಾರು ಬೆವರು ಸುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಈ ಭೂಮಿ ಉತ್ಕೊಂಡು ಕಷ್ಟಪಟ್ಟು ಮಾಡಿ ಸಾಮಾಜಿಕವಾಗಿ ಹಳ್ಳಿಲಿ ಬದುಕ್ತಾ ಇರ್ತಾರಲ್ಲ, ಅವನ ಬದುಕಿನಲ್ಲಿ ನೀವು ಬದಲಾವಣೆಯನ್ನು ತಂದಾಗ, ನಮಗೆ ನ್ಯಾಯ ಕೊಟ್ಟಾಗ ಮಾತ್ರ ನಿಮ್ಮ ಸೇವೆಗೆ ಒಂದು ದೊಡ್ಡ ಶಕ್ತಿ ತುಂಬ ಆಗ್ತದೆ. ಹೊತ್ತು ಇಲ್ಲ ಸಾಧ್ಯನೇ ಇಲ್ಲ. ಇನ್ನೇನು ನಾವೇನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಿಡಿ. ನಾವು ಹೆಂಗೋ ಸರ್ವಿಸ್ ಆಗೋಗ್ತದೆ, ಹೆಂಗೋ ನಾವು ನಡೆಸಿಸ್ತೀವಿ. ಆದ್ರೆ ನೀವು ಸೇವೆ, ಸಮಾಜವನ್ನು ಬಹಳ ದೃಷ್ಟಿಯಿಂದ ಹೋಗ್ಬೇಕು. ಮರಕ್ಕೆ ಬೇರೆಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ. ನಮ್ಗೆ ಮಾರ್ಗದರ್ಶನ ಕೊಡುವಂತವ್ರು ನೀವು. ಅನೇಕ ಸಂದರ್ಭದಲ್ಲಿ ನಾನು ಗಂಟೆ ಮಾತಾಡಕ್ಕೆ ಅವಕಾಶ ಸಂದರ್ಭ ಇದ್ರೂ ಕೂಡ ಇವತ್ತು ನನಗೂ ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಅದರಿಂದ ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿ ಪಬ್ಲಿಕ್. ಸೊ ಹಂಗೆ ನಿಮ್ಗೊಂದು ದೊಡ್ಡ ಅವಕಾಶ, 30 ವರ್ಷನೋ 35 ವರ್ಷನೋ 25 ವರ್ಷನೋ ಮಾಡುವಂತ ಸೇವೆ, ಜನರನ್ನ ನೆನೆಸ್ಕೊಳ್ಳುವಂತ ಸಂದರ್ಭ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ. ಇರ್ಬೇಕಾದ್ರೆ ಹಿಂಗೆ ರಾಜಕಾರಣ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇದ್ದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ದೆಹಲಿಗೆ ಹೋಗ್ತಾ ಇದ್ದು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ. ಮಧ್ಯೆ ಇನ್ನೇನು ದೊಡ್ಡಬಳ್ಳಾಪುರಕ್ಕೆ ಹೊರಟೋಗ್ತಿದ್ದು, ರೈಲಲ್ಲಿ ಹೋಗ್ತಾ ಇದ್ದೆ. ಆಗ ಇದಕ್ಕಿದ್ದಂಗೆ ಇಂದಿರಾ ಗಾಂಧಿ ಅವ್ರದ್ದು ಡೆತ್ ಆಗೋಯ್ತು, ಶೂಟ್ ಆಗೋಯ್ತು. ತಿರ್ಗಾ ಟ್ರೈನ್ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ತಿರ್ಗಾ ವಾಪಸ್ ಕರ್ಕೊಂಡು ಬಂದ್ರು. ಒಂದು ದೊಡ್ಡ ಸ್ಟ್ರೈಕು, ಗಲಾಟೆ ಪಲಾಟೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಕೊನೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆಲ್ಲ ಇವರೆಲ್ಲ ಗಲಾಟೆ ಮಾಡಿದ್ರು, ಕಲ್ಲು ಹೊಡೆದ್ರು ಅಂತ ಹಾಕಿದ್ರು. ಅದಾದ್ಮೇಲೆ ಒಂದು 3-4 ಗಂಟೆಗೆ ನಿಲ್ಲಿಸಿದ್ರು. ನಂದೊಂದು ಅರ್ಜಿ ಇತ್ತು, ಚಿನ್ಮುಖಕ್ಕೆ ಟೂರಿಂಗ್ ಟ್ಯಾಕ್ಸ್ಗೆ ಅರ್ಜಿ ಹಾಕೊಟ್ಟಿದ್ದೆ ಇದರಲ್ಲಿ, ನಮ್ಮ ದೊಡ್ಡಾರಲ್ಲಿ. ಹಾಕಿದಾಗ ಕೊನೆಗೆ ತಡೆಯಪ್ಪ ಅಂತ ಅಂದ್ಬಿಟ್ಟು ಕೊನೆಗೆ ಯಾರು ಹೇಳಿದ್ರು, DC ರೂಮ್ ಆಫೀಸಲ್ಲಿ ಕೂತವ್ರೆ ಅಂತ. ಪುಟ್ಟರಂಗಪ್ಪ ಅಂತ ಒಬ್ಬ DC, ಐ ಥಿಂಕ್ ಆಗ DC ಪುಟ್ಟರಂಗಪ್ಪ ಅಂತ ಚಿತ್ರದುರ್ಗ ಜಿಲ್ಲೆಯವರು. ಅವರೊಂದು DC, ಅವ್ರ ಚೇಂಬರ್ಗಳು. ಏನ್ ಸ್ವಾಮಿ ಎಲ್ಲ ರಜಾ ಎಲ್ಲ ಗಲಾಟೆ ಅನ್ನಿಸ್ಬೇಕು, ನಾನು ಡೆಪ್ಟಿ ಕಮಿಷನರ್ ಅಪ್ಪ, ನಾನು ಆಗಿಲ್ಲ ಅಂತ. ಸರಿಯಾಗಿ ನನ್ನೊಂದು ಆಫೀಸ್, ನನ್ನ ಫೈಲ್ ಇದೆ ನಿಮಗೆ ಅಂತ ಕೇಳಿದೆ. ನನ್ನೊಂದು ಫೈಲ್ ಇದೆ, ಲೈಸೆನ್ಸ್ ಕೊಡ್ಬೇಕು ನೀವು ಅಂತ. ಇನ್ನ ನಡೆಸ್ತಾ ಇದ್ದೀನಿ ನಾನು. ಸರಿ ಕೇಳೋದು ನನ್ಗೆ, ನೀ ಏನ್ ಮಾಡ್ತೀಯಾ ಅಂತ ಇದ್ಯಾ, ಏನ್ ಎಸಿಡ್ಬೇಕು ಅಂತಿದ್ಯಾ ಅಂತ. ಏನ್ ಹೇಳಿ ಸ್ವಾಮಿ, ಇಂದಿರಾ ಗಾಂಧಿ ಎಸಿಟ್ಬಿಡ ಅಂತ. ಆಯ್ತು ಸರಿ ಅಂತ ಒಪ್ಕೊಂಡು ಅಲ್ಲೇ ಲೈಸೆನ್ಸ್ ಕೊಟ್ಬಿಟ್ರು 5 ನಿಮಿಷಕ್ಕೆ. ಅಂತೇನು ಇಸ್ಕೊಳ್ಳಿಲ್ಲ ಅವರು. ಅಲ್ಲೇ 5 ನಿಮಿಷಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟು ಇಂದಿರಾಜಿ ಅಂತ ಚಿತ್ರ ಬಂದೆ. ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು, ಇವತ್ತು ಕೂಡ ನಾನು ಆ ಪುಟ್ಟರಂಗಪ್ಪನ ನಾನು ನೆನೆಸ್ಕೊಳ್ತೀನಿ. ಎಲ್ಲಾರು ಬಂದಾಗ ಅವ್ರನ್ನ ಬಹಳ ಗೌರವದಿಂದ ನೋಡ್ತೀನಿ. ಈಗ ರೀಸೆಂಟಾಗಿ ಇಲ್ಲ 1-2-3 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ. ಹಂಗೆ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಯಾವ್ದಾರು ಒಬ್ಬ ಬದುಕಿನಲ್ಲಿ ಏನಾದ್ರು ಒಂದು ಮಾಡಿದ್ರೆ ನಿಮ್ಮನ್ನ ದೇವ್ರ ತರ ಕಾಣ್ತಾರೆ.